ಸರ್ಕಾರದಿಂದ ಕಟ್ಟಡ ಕಾರ್ಮಿಕರಿಗೆ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಏನಂತಂದ್ರೆ ಯಾರೆಲ್ಲ ಮನೆ ಕಟ್ತಾರಲ್ವಾ ಅಂತ ಕಡೆ ಕೆಲಸ ಮಾಡ್ತಾರಲ್ಲ ಅವರು ತುಂಬಾ ಬಡವರಿದ್ರೆ ಅಂದ್ರೆ ಇದು ಪೇಂಟಿಂಗ್ ಮಾಡೋರಾಗ್ಬೋದು, ಕಟ್ಟೋರಾಗ್ಬೋದು, ಪ್ಲಂಬಿಂಗ್ ಅವ್ರಾಗ್ಬೋದು, ಅದು ಪ್ಲಾಸ್ಟಿಂಗ್ ಮಾಡೋರಾಗ್ಬೋದು, ಯಾರೇ ಆದ್ರೂ ಸರಿನೇ ಅದರಲ್ಲಿ ಯಾರು ಬಡವರು ಇರ್ತಾರೋ ಅಂಥವ್ರಿಗೋಸ್ಕರವಾಗಿನೇ ಸರ್ಕಾರ ಈ ಒಂದು ಅನುಕೂಲವನ್ನ ಮಾಡಿದೆ. ಬರೀ ಅವ್ರಿಗೆ ಮಾತ್ರನೇ ಅಲ್ಲ, ಅವರೊಬ್ರು ಆ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೋಸ್ಕರವಾಗಿ ಅವ್ರ ಮನೆಯವ್ರಿಗೆಲ್ಲರಿಗೂ ಕೂಡ ಈ ಒಂದು ಅನುಕೂಲ ಸಿಗಲಿ ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಯಾರೆಲ್ಲ ಕಟ್ಟಡ ಕಾರ್ಮಿಕರು ಅದರಲ್ಲೂ ಬಡವರು ಒಂದು ಲೇಬರ್ ಕಾರ್ಡ್ ಅಂತ ಏನು ಮಾಡಿಸಿರ್ತಾರಲ್ವ ಅಂತ ಕಟ್ಟಡ ಕಾರ್ಮಿಕರ ಕಾರ್ಡ್ ಅಂತ ಹೇಳಿ ಅಂಥವರ ಅನುಕೂಲಕ್ಕೋಸ್ಕರವಾಗಿ ಈ ಕಾರ್ಡ್ನ ಮಾಡಿಸಿರೋರಿಗೆ ಈ ಒಂದು ಅನುಕೂಲವನ್ನು ಕೊಡಲಾಗಿದೆ ಅಂತ ತಿಳಿಸಿದ್ದಾರೆ. ಈ ಒಂದು ಯೋಜನೆಯನ್ನು ಸರ್ಕಾರ ಇವಾಗ ಹೊಸ್ದಾಗಿ ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದೆ. ಆದರೆ ನಾನು ನೋಡ್ದಂಗೆ 30 ವರ್ಷದ ಹಿಂದೆನೇ ಈ ಒಂದು ಯೋಜನೆ ಆಲ್ರೆಡಿ ಇತ್ತು. ಈ ಯೋಜನೆ ಹೆಂಗೆ ಅಂತಂದರೆ, ಒಂದು ಡಬಲ್ ಡಕ್ಕರ್ ಬಸ್ ಇತ್ತು ಮೊದಲೆಲ್ಲನೂ. ಆ ಡಬಲ್ ಡಕ್ಕರ್ ಬಸ್ಸಲ್ಲಿ ಒಬ್ಬರು ಡಾಕ್ಟ್ರು ಹಾಗೆ ಒಬ್ಬರು ನರ್ಸ್ ಇರ್ತಾ ಇದ್ರು. ಆ 2 ಫ್ಲೋರಲ್ಲೂ ಕೂಡ ಎಲ್ಲ ಮೆಡಿಕಲ್ಸ್ ಅನುಕೂಲಗಳು ಇರ್ತಾ ಇತ್ತು. ವಾರಕ್ಕೆ ಒಂದು 2 ಸರಿ ಪಕ್ಕ ಇಂಥ ದಿನ ಬರ್ತೀವಿ ಅಂತಂದರೆ ಅಂಥ ದಿನ ಬಂದು ಹೋಗ್ತಾ ಇತ್ತು. ಆ ಒಂದು ಹಾಸ್ಪಿಟ್ಲ್ ರೀತಿಯೇ ಇರ್ತಾ ಇತ್ತು ಅದರೊಳಗಡೆ ಹೋದಾಗ. ನನಗೂ ಕೂಡ ಒಂದು ಅನುಭವ ಇದೆ. ಅದೇ ರೀತಿಯಾಗಿ ಸರ್ಕಾರ ಅವಾಗ ಬಿಟ್ಟಿದ್ದು ಎಲ್ರಿಗೂ ಸೇರಿಸಿ ಬಿಟ್ಟಿತ್ತು ಸರ್ಕಾರ. ಆದರೆ ಇವಾಗ ಬಿಟ್ಟಿರೋವಂಥದ್ದು ಹೆಂಗೆ ಅಂತಂದರೆ, ಕಾರ್ಮಿಕರು ಅದರಲ್ಲೂ ಬಡವರಿಗೆ ಮಾತ್ರ, ಅವ್ರ ಮನೆಯವ್ರಿಗೆ ಮಾತ್ರ ಅನುಕೂಲ ಆಗಲಿ ಅಂತ ಹೇಳಿ ಇವಾಗ ಈ ಒಂದು ಯೋಜನೆಯನ್ನು ಬಿಟ್ಟಿದೆ. ಇದು ಸದ್ಯಕ್ಕೆ ಇವಾಗ ಉಡುಪಿ ಜಿಲ್ಲೆಯಲ್ಲಿ ಚಾಲ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಾಡ್ತಾ ಇದ್ದಾರೆ ಈ ಒಂದು ಅನುಕೂಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅಲ್ಲೇ ಕಟ್ಟಡ ಕಾರ್ಮಿಕರು ಜಾಸ್ತಿ ಇರೋದು ಅಂತ ಇವರ ಒಂದು ಸರ್ವೆ ಪ್ರಕಾರ. ಸರ್ಕಾರ ಮತ್ತೆ ಸಂಚಾರಿ ಹಾಸ್ಪಿಟಲ್ನ ಅಂದರೆ ಮೊಬೈಲ್ ಹಾಸ್ಪಿಟಲ್ನ ಮತ್ತೆ ಜಾರಿಗೆ ತಂದಿದೆ. ಈ ಒಂದು ಹಾಸ್ಪಿಟ್ಲು ತುಂಬ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಹೇಳ್ತಾ ಇದೆ. ಅದರಲ್ಲಿ ಏನಾದರೂ ಅನರ್ಹರು ಅಂತಂದರೆ, ಆ ಕೆಲಸನೇ ಮಾಡದೇ ಇರೋರು ಏನಾದರೂ ಈ ಒಂದು ಲೇಬರ್ ಕಾರ್ಡ್ನ ಮಾಡಿಸ್ಕೊಂಡು ಈ ಒಂದು ಅನುಕೂಲವನ್ನು ಪಡಿತಾ ಇದ್ರೆ ಅಂಥವರ ಕಾರ್ಡ್ನ ನಾವು ಹುಡುಕಿ ಅದನ್ನು ತೆಗೆದಾಕ್ತೀವಿ, ಅನರ್ಹರ ಪಟ್ಟಿಗೆ ಸೇರಿಸ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಯೋಜನೆಯಲ್ಲಿ ಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡೋದಿಲ್ಲ, ಕೆಲಸದ ಕಡೆನೇ ಹೆಚ್ಚು ಗಮನ ಕೊಡ್ತಾರೆ ಅಂತ ಹೇಳಿ ಅವರು ಎಲ್ಲಿ ಕೆಲಸ ಮಾಡ್ತಿರ್ತಾರೋ ಅಲ್ಲಿಗೆ ಹೋಗಿ ಅವರ ಆರೋಗ್ಯನ ಚೆಕ್ ಮಾಡ್ತಾರಂತೆ. ಅಷ್ಟೇ ಅಲ್ಲ, ಅವ್ರ ಮನೆಗಳಿಗೂ ಕೂಡ ಹೋಗಿ ಅವರ ಒಂದು ಅಡ್ರೆಸ್ಸು ಏನಿರುತ್ತೆ ಪ್ರೂಫ್ ಎಲ್ಲ ತಿಳ್ಕೊಂಡು ಅವ್ರ ಮನೆಗಳಿಗೆ ಹೋಗಿ ಅವರ ಆರೋಗ್ಯನ ಅವ್ರ ಮನೆಯವ್ರದ್ದೆಲ್ಲನೂ ಕೂಡ ತಪಾಸಣೆ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಇದಕ್ಕೋಸ್ಕರನೇ MMU ಅನ್ನೋ ಒಂದು ಘಟಕ ಕೂಡ ಒಂದು ಸ್ಟಾರ್ಟ್ ಮಾಡಿದಾರಂತೆ. ಇದು ಆಲ್ರೆಡಿ ಜೂನ್ ತಿಂಗಳಿಂದನೇ ಸ್ಟಾರ್ಟ್ ಆಗಿದೆ ಅಂತ ಕೂಡ ತಿಳಿಸಿದ್ದಾರೆ. ಈ ಒಂದು ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ಗೊತ್ತಿರೋವಂಥ ಎಕ್ಸ್ಪೀರಿಯನ್ಸ್ ಆಗಿರೋಂಥ ನರ್ಸ್ ಇರ್ತಾರೆ, ಹಾಗೆ ಚೆನ್ನಾಗಿ ಕಲ್ತಿರೋವಂಥವ್ರು ಡಾಕ್ಟ್ರು ಕೂಡ ಇರ್ತಾರಂತೆ. ಹಾಗೆ ಇವರು BP, ನೆಗಡಿ, ಕೆಮ್ಮು, ಶುಗರು, ಜ್ವರ, ENT ಕೂಡ ಚೆಕ್ ಮಾಡ್ತಾರಂತೆ. ಯಾವುದಾದ್ರೂ ಪೇಷಂಟಿಗೆ ಏನಾದರೂ ಸ್ವಲ್ಪ ಜಾಸ್ತಿ ಏನಾದರೂ ದೊಡ್ಡದಾಗಿ ಕಾಯಿಲೆ ಇದೆ ಅಂತ ಗೊತ್ತಾದರೆ ಅದನ್ನು ಹತ್ತಿರ ಇರುವಂಥ ಸಮುದಾಯ ಆರೋಗ್ಯ ಕೇಂದ್ರಕ್ಕಾಗ್ಬೋದು ಅಥವಾ ಆಸ್ಪತ್ರೆ ಅಂದರೆ ಅಕ್ಕಪಕ್ಕದಲ್ಲಿ ಜಿಲ್ಲಾ ಆಸ್ಪತ್ರೆಗಾದರೂ ಸರಿನೇ ಕಳಿಸ್ತಾರೆ ಅವ್ರಿಗೆ. ಅಷ್ಟೇ ಅಲ್ಲ, ಇವ್ರು ಏನು ಚೆಕ್ ಮಾಡ್ತಾರೋ ಅದನ್ನು ಆನ್ಲೈನಲ್ಲಿ ದಾಖಲಾಗುತ್ತಂತೆ. ಕಾರ್ಮಿಕರ ಕಾರ್ಡ್ ನಂಬರು, ಹೆಸರು, ಸ್ಥಳ ಎಲ್ಲನೂ ಕೂಡ ಇದರಲ್ಲಿ ದಾಖಲಿಸ್ಕೊಂಡು ಆ ಒಂದು ಏನು ಕಾಯಿಲೆ ಇದೆ ಅಂತ ಕೂಡ ಆನ್ಲೈನಲ್ಲಿ ದಾಖಲೆ ಆಗುತ್ತೆ. ಯಾರೆಲ್ಲ ಕಟ್ಟಡ ಕಾರ್ಮಿಕರ ಕಾರ್ಡ್ ಮಾಡಿಸಿರ್ತೀರೋ ಅಂಥವ್ರಿಗೆ ಮಾತ್ರ ಈ ಒಂದು ಅನುಕೂಲ ಸಿಗುತ್ತೆ. ಹಾಗೆ ಯಾರೆಲ್ಲ ಫಸ್ಟೇ ಮಾಡಿಸಿರ್ತೀರಾ, ಇದು ಆಲ್ರೆಡಿ ಎಷ್ಟೊಂದು ವರ್ಷದಿಂದ ಇದೆ, ಆದರೆ ಈ ಕಾರ್ಡನ್ನು ನೀವು ರಿನ್ಯೂವಲ್ ಮಾಡಿಸ್ದೆ ಏನಾದರೂ ಹಾಗೆ ಇಟ್ಕೊಂಡು ಹುಷಾರಿಲ್ಲ ಏನಾದರೂ ನೀವು ತೋರ್ಸಕ್ಕೆ ಹೋದರೆ ಆವಾಗ ನಿಮಗೆ ಇದು ಪ್ರಯೋಜನಕ್ಕೆ ಬರಲ್ಲ. ಇದನ್ನು ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಮಾಡಿಸಿದಾಗ ಮಾತ್ರನೇ ಈ ಒಂದು ಅನುಕೂಲ ನೀವು ಪಡ್ಕೊಳ್ಳೋಕ್ಕಾಗೋದು. ಯಾಕಂದರೆ ಸರ್ಕಾರಕ್ಕೆ ನೀವು ಬದುಕಿದ್ದೀರಾ, ನೀವು ಎಲ್ಲಿದ್ದೀರಾ ಅಂತ ಒಂದು ಪ್ರೂಫಿಗೋಸ್ಕರವಾಗಿ ಒಂದು ರಿನ್ಯೂವಲ್ ಅಂತ ಹೇಳಿ ಮಾಡಿಸ್ಬೇಕಾಗತ್ತೆ. ಅದನ್ನು ದಯವಿಟ್ಟು ಯಾರು ಮಾಡಿಸಿಲ್ವೋ ಅದನ್ನ ಮಾಡಿಸ್ಕೊಳ್ಳಿ, ಸರ್ಕಾರದ ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಬರೀ ಕಟ್ಟಡ ಕಾರ್ಮಿಕರಿಗೆ ಮಾತ್ರನಾ ಇದು ಅಂತ ಕೇಳೋದಾದರೆ, ಒಂದು 6 ಮಂತ್ಸ್ ಬ್ಯಾಕಲ್ಲಿ ಒಂದು ಊರ ಹತ್ರ ನಾನು ಹೋಗಿದ್ದಾಗ ಅಕಸ್ಮಾತಾಗಿ ನಾನು ನೋಡಿದ್ದು ಒಂದು ಅದೇ ಥರ ಇದು ಸಂಚಾರಿದೊಂದು ಹಾಸ್ಪಿಟ್ಲು, ಅಲ್ಲಿ ಒಂದು ವೆಹಿಕಲ್ ಬಂದು ನಿಂತಿತ್ತು. ಇದೇನಿದು ಚಿಕ್ಕ ವಯಸ್ಸಲ್ಲಿ ಬರ್ತಾ ಇತ್ತಲ್ಲ ಅದೇ ಥರನೇ ಇದೆಯಲ್ಲ ಅಂತ ಅಂದ್ಬಿಟ್ಟು ಹತ್ರ ಹೋಗಿ ನೋಡಿದಾಗ ಅದು ಸೇಮ್ ಈಗ ಕಟ್ಟಡ ಕಾರ್ಮಿಕರಿಗೆ ಹೆಂಗೆ ಬಿಟ್ಟಿದ್ದಾರೋ ಅದೇ ಥರದೇ ಒಂದು ಬಸ್ಸು. ನಾನು ಅವ್ರ ಹತ್ರ ವಿಚಾರಿಸಿದಾಗ ಗೊತ್ತಾಯಿತು, ಇದು ಊರಲ್ಲಿ ಯಾರು ಬೇಕಾದರೂ, ಊರಲ್ಲಿ ಅಂತಲ್ಲ ಯಾರು ಬೇಕಾದ್ರೂ ಹುಷಾರಿಲ್ಲದೆ ಇರೋರು ಬಂದು ತೋರಿಸ್ಕೋಬೋದು, ಇದು ಗೌರ್ಮೆಂಟಿಂದ ಬಿಟ್ಟಿರೋದು ಅಂತ ಹೇಳಿದ್ರು. ಸೊ ನಾನು ಹಂಗೆ ಕಣ್ಣು ನೋವು ಬರ್ತಾಯಿತ್ತು, ಹಾಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಅವ್ರ ಹತ್ರ ತೋರಿಸ್ಕೊಂಡು ಡ್ರಾಪಿಸ್ಕೊಂಡು ಕೂಡ ಬಂದೆ. ಸೊ ಈ ಥರನೇ ನಿಮ್ಮ ಊರುಗಳಲ್ಲಿ, ಊರು ಅಂತಂದರೆ ತುಂಬ ಊರು ಅಂತ ಅಲ್ಲ, ಸಿಟಿ ಒಳಗಡೆನೇ ಹಳೆ ಊರುಗಳಿರ್ತವೆ, ಚಿಕ್ಕ ಚಿಕ್ಕ ಮನೆಗಳು, ಹಳೆ ಜಾಗದ ಊರು ಎಲ್ಲಿರುತ್ತೋ ಅಲ್ಲಿಗೆ ಈ ಒಂದು ವೆಹಿಕಲ್ ಬರೋ ಅಂಥ ಸಾಧ್ಯತೆ ಇದೆ.
ಸೊ ನಾನು ನೋಡ್ದಂಗೆ ಅದು ವಾರಕ್ಕೆ ಒಂದ್ಸರಿ ಬರ್ತೀವಿ ಅಂತ ಹೇಳಿದ್ರು. ಇಂಥ ದಿನ ಅಂತೇಳಿ ಫಿಕ್ಸ್ ಆಗಿರುತ್ತೆ, ಅವತ್ತು ಬರ್ತಿದ್ದೀವಿ ಅಂತ ಹೇಳಿದ್ರು. ಸೊ ನೀವು ನಿಮ್ಮ ಊರಿನಲ್ಲಿ ಹಳೆ ಜಾಗ ಊರು ಯಾವುದಿರುತ್ತೋ ಆ ಒಂದು ಜಾಗದಲ್ಲಿ ಬರ್ಬೋದೇನೋ ಒಂದ್ಸರಿ ಕೇಳಿ ತಿಳ್ಕೊಳ್ಳಿ. ಯಾಕಂದರೆ ನಾನು ಅದೊಂದು ಆ್ಯಂಬುಲೆನ್ಸ್ ಥರ ಇತ್ತು, ನೋಡೋಣ ಅಂತ ಹೋಗಿ ಕೇಳಿ ಅದ್ರಲ್ಲಿ ಚೆಕ್ ಮಾಡಿಸಿ ಮೆಡಿಸಿನ್ ತೊಗೊಂಡು ಬಂದಾದ್ಮೇಲೆ ನನಗೆ ನಿಜಲ್ಲೂ ಖುಷಿನೇ ಆಯಿತು. ಎಷ್ಟೋ ವರ್ಷ ಹಳೇದು ನೋಡಿದ್ನ ಮತ್ತೆ ಈ ರೀತಿಯಾಗಿ ಬಿಟ್ಟಿದ್ದಾರೆ ಅಂತೇಳಿ. ಸೊ ನಿಮ್ಗೇನಾದರೂ ಹತ್ರದಲ್ಲಿ ಈ ರೀತಿಯಾದ ಅನುಕೂಲ ಇದ್ದರೆ ನಿಮಗೆ ಗೊತ್ತಿರೋರ್ಗೂ ಕೂಡ ಈ ಒಂದು ವಿಷಯನ ಶೇರ್ ಮಾಡಿ, ನಮ್ಮೂರಿಗೂ ಬರುತ್ತೆ ಅಂತ. ಹಾಗೆ ನನಗೂ ಗೊತ್ತಿಲ್ಲ ಯಾವ್ಯಾವ ಊರಲ್ಲಿ ಈ ಥರ ಒಂದು ಅನುಕೂಲ ಇದೆ, ಬರ್ತಾ ಇದೆ ಅಂತ. ನಿಮ್ಮೂರಲ್ಲಿ ಏನಾದರೂ ಬರ್ತಾ ಇದ್ದರೆ, ನಿಮ್ಮ ಜಾಗದಲ್ಲಿ ಎಲ್ಲಾದರೂ ದಯವಿಟ್ಟು ನಮಗೂ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.